ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಜರ್ನಿ ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ನಾವಿವತ್ತು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯಗೆ ಹೊರಟಿದ್ದೀವಿ, ದೇವ್ರ ದರ್ಶನಕ್ಕೆ ಹೊರಟಿದ್ದೀವಿ. ಎಲ್ಲೆಲ್ಲಿ ಹೆಂಗೆ ದರ್ಶನ ಆಗುತ್ತೆ ಅನ್ನೋದನ್ನು ನಿಮಗೂ ದೇವ್ರ ದರ್ಶನ ಮಾಡಿಸ್ತೀನಿ. ಬನ್ನಿ ಹೋಗೋಣ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಕಲ್ಲಂಗಡಿ ಫ್ರೆಂಡ್ಸ್, ಇಟ್ಟು ಹೋದರೆ ವೇಸ್ಟ್ ಆಗುತ್ತೆ, ತಿಂದು ಹೋಗ್ತಾ ಇದ್ದೀನಿ. ನಮ್ಮ ವಸಿಷ್ಠ ಆಚೆ ಕಡೆ ಕಾಯ್ತಾ ಇದ್ದಾನೆ ರೆಡಿಯಾಗಿ. ವಸಿಷ್ಠ ಫ್ರೆಂಡ್ಸ್, ನಮ್ದು ಇವಾಗ ಸುಬ್ರಹ್ಮಣ್ಯ ಕಡೆ ಜರ್ನಿ ಸ್ಟಾರ್ಟ್ ಆಯಿತು. ನಾವು ಮೊದಲು ಯಾಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೀವಿ ಅಂದರೆ, ನಾವು ಸ್ಯಾಟರ್ಡೆ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು 12:30ಗೆ ಹೊರಟಿದ್ದು. ಸಂಜೆ ಅನ್ನೋಷ್ಟರಲ್ಲಿ ನಾವು ಸುಬ್ರಹ್ಮಣ್ಯನ ರೀಚ್ ಆದ್ವಿ. ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಮುಂದೆ ಧರ್ಮಸ್ಥಳಕ್ಕೆ ಹೋಗಿ ಹಾಲ್ಟ್ ಮಾಡೋಣ. ಅಲ್ಲಿ ಆದರೆ ಬೆಳಗ್ಗೆ ಎದ್ದು ದರ್ಶನ ಮಾಡ್ಕೊಳ್ಳೋಣ ಅಂಥೇಳಿ ನಾವು ಸುಬ್ರಹ್ಮಣ್ಯಗೆ ಮೊದಲೇ ಹೋಗ್ತಾ ಇದ್ದೀವಿ. ನಾವು ಸುಬ್ರಹ್ಮಣ್ಯ ಹೋಗಿ ತಲುಪಿದಾಗ ಸಂಜೆ ಎಷ್ಟು 5 ಗಂಟೆ 5:15 ಆಗಿತ್ತು. ನಾವು ಮನೆಯಿಂದ ಹೊರಡಬೇಕಾದ್ರೇ ಸ್ನಾನ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿಯೇ ಹೊರಟಿದ್ವಿ. ಇದು ಹಾಸನ ಹತ್ರ ಬರುವಂತಹ ಹೇಮಾವತಿ ನದಿ, ಹೇಮಾವತಿ ನಾಲೆ ಇದು. ಆ ಕಡೆ ಪಕ್ಕದಲ್ಲಿ ಬ್ರಿಡ್ಜಿಂದ ಆ ಕಡೆ ಕಾಣಿಸ್ತಾ ಇರೋದು. ನಾವು ಹಾಸನದ ಮೇಲೇ ಹೋಗಬೇಕು. ಈಗ ಹಾಸನದಿಂದ ಸೀದಾ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ವಿ. ಇದು ಸಡನ್ನಾಗಿ ಹೊರಟಿರೋದು, ನಾವು ಪ್ಲ್ಯಾನ್ ಏನು ಮಾಡ್ಕೊಂಡಿರಲಿಲ್ಲ, ಸಡನ್ನಾಗಿ ಹೊರಟಿದ್ದು. ಹೋಗಬೇಕಾದ್ರೆ ಹಂಗೆ ಸ್ನಾನ ಮಾಡ್ಕೊಂಡು ಹೋಗಿದ್ವಲ್ಲ ಮಧ್ಯಾಹ್ನಕ್ಕೆ ಅಂಥೇಳಿ, ಇದು ಹೆಸರು ಕಾಳಿನ ಉಸ್ಲಿ ತೊಗೊಂಡು ಹೋಗಿದ್ವಿ. ಅದನ್ನು ಅಲ್ಲಿ ಒಂದು ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ನಾವು ಹೆಸರು ಕಾಳು ಉಸ್ಲಿನ ತಿಂತಾಯಿದ್ವಿ. ತಿಂದ್ಕೊಂಡು ಇವಾಗ ನೋಡ್ತಾ ಇರ್ಬೋದು, ನಾವು ಸುಬ್ರಹ್ಮಣ್ಯನ ರೀಚ್ ಆದ್ವಿ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ತಲುಪಿದ್ವಿ. ಸುಬ್ರಹ್ಮಣ್ಯದಲ್ಲಿ ಏನೂ ಅಷ್ಟೊಂದು ರಶ್ ಇರಲಿಲ್ಲ, ಜನ ಕಡಿಮೆ ಇದ್ದರು. ಇವಾಗ ನಾವು ಸ್ನಾನ ಮಾಡ್ಕೊಂಡು ಹೋಗಿರೋದ್ರಿಂದ ರೂಮ್ ಏನು ತಗೊಳ್ಳಿಲ್ಲ. ಅಲ್ಲಿ ಹೋಗಿ ಕೈಕಾಲು ಮುಖ ಎಲ್ಲ ದೇವ್ರ ದರ್ಶನ ಮಾಡಿದ್ರಾಯ್ತು ಅಂಥೇಳಿ ಬಂದಿದ್ದೀವಿ. ಇವಾಗ ಕಾರಿಂದ ಇಳಿದು ನಾವು ಲಗೇಜೆಲ್ಲ ಹಿಂದ್ಗಡೆ ಇತ್ತಲ್ಲ, ಬರಬೇಕಾದ್ರೆ ಅರ್ಜೆಂಟಲ್ಲಿ ಬಟ್ಟೆನ ಹಂಗೆ ಮೇಲೆ ಇಟ್ಕೊಂಡು ಹೋಗಿದ್ವಿ. ಅದನ್ನು ನೀಟಾಗಿ ಮಾಡಿ ಜೋಡಿಸಿ ಇಟ್ಕೋತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೀವು ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಇವಾಗ ಫಸ್ಟು ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋದಕ್ಕೂ ಮುಂಚೆ ನಾವು ಅಲ್ಲಿ ಆದಿಸುಬ್ರಹ್ಮಣ್ಯ ಸ್ವಾಮಿನ ದರ್ಶನ ಮಾಡ್ಕೋಬೇಕು ಫಸ್ಟು. ಹಾಗಾಗಿ ನಾವು ಇಲ್ಲಿಂದ ಒಳಗೆ ಎಂಟ್ರೆನ್ಸ್ ಇದೆ, ಅಂದರೆ ದೇವಸ್ಥಾನದ ರೈಟ್ ಸೈಡು ಬರುತ್ತೆ. ಅಲ್ಲಿಂದ ಹಿಂದ್ಗಡೆ ಹೋಗಿ ದರ್ಶನ ಅಂದರೆ ಸುಬ್ರಹ್ಮಣ್ಯ ಮೂಲ ಸ್ಥಾನ ಇರೋದು ಅಲ್ಲಿ. ಮೊದಲು ಅಲ್ಲಿಂದ ದರ್ಶನ ಮಾಡ್ಕೊಂಬಂದು ಆಮೇಲೆ ಇಲ್ಲಿ ಹೋಗಬೇಕು. ನಾವೀಗ ಅಲ್ಲಿಗೆ ಹೊರಟಿದ್ದೀವಿ, ನೋಡ್ತಾ ಇರ್ಬೋದು. ಜಾಸ್ತಿ ಆಗಿದೆಲ್ಲ ನೋಡಿ. ಪಾರ್ಕ್ ಐತಲ್ಲಮ್ಮ ಇಲ್ಲಿ. ಆಮೇಲೆ ಮನೆ ಕಟ್ಟೋದು
ಇದು ಕುಮಾರಧಾರಾ ನದಿ. ಇಲ್ಲಿ ಕಲ್ಲಿಂದ ಈ ಥರ ಮನೆಗಳನ್ನ ಕಟ್ಟಿ ಹೋಗ್ತಾರೆ ಬೇಡಿಕೊಂಡು. ಅಂದರೆ ಒಂದು ವರ್ಷದೊಳಗಡೆ ಅವರು ಸ್ವಂತ ಮನೆ ಇಲ್ಲದೆ ಇರೋರು ಸ್ವಂತ ಮನೆ ಕಟ್ಟಿಸೋ ಥರ ಆಗುತ್ತೆ ಅಂತ ಹೇಳಿ ಅದು ಒಂದು ನಂಬಿಕೆ ಇದೆ. ಅಲ್ಲೆಲ್ಲರೂ ಕಲ್ಲಿಂದ ಮನೆಗಳನ್ನ ಕಟ್ಟಿ ಹೋಗಿದ್ರು ಕೂಡ ನಾವಿವಾಗ ದೇವಸ್ಥಾನ ಹತ್ರ ಬಂದ್ವಿ. ನಾನು ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟನ್ನು ವಿಡಿಯೋ ಕವರ್ ಮಾಡಿದ್ದೀನಿ. ಯಾಕಂದರೆ ಎಲ್ಲ ದೇವಸ್ಥಾನದಲ್ಲಿ ಗೊತ್ತಿರುತ್ತೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿ ನಾನು ಆದರೂ ಸ್ವಲ್ಪ ತೋರಿಸೋಣ ಎಲ್ಲರಿಗೂ ಅಂಥೇಳಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ದೇವರ ಮುಂದೆ ಹೋದ ತಕ್ಷಣ ಅಲ್ಲಿ ಮೊಬೈಲ್ನ ಕಿತ್ಕೊಂಡ್ಬಿಡ್ತಾರೆ. ಹಾಗಾಗಿ ಇವಾಗ ನಾನು ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬಂದಮೇಲೆ ತೋರಿಸ್ತಾ ಇದ್ದೀನಿ. ನೋಡ್ತಿರ್ಬೋದು, ನಾವು ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹೋಗಿದ್ವಿ. ಅವರನ್ನು ನಾನು ವೀಡಿಯೋದಲ್ಲಿ ತೋರಿಸಿಲ್ಲ. ಯಾಕಂದ್ರೆ ಕೆಲವೊಬ್ರಿಗೆ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ವೀಡಿಯೋದಲ್ಲಿ ಬರೋದಕ್ಕೆ ಇಷ್ಟ ಇರಲ್ಲ. ನಾನು ಕೇಳೂ ಇಲ್ಲ. ಹಾಗಾಗಿ ನಾನು ದೇವರನ್ನು ಮಾತ್ರ ಇಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆದಿ ಸುಬ್ರಹ್ಮಣ್ಯನ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಇವಾಗ ಒಳಗಡೆ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಜಾರುತ್ತೆ ನಿಧಾನ. ವಸಿಷ್ಠ ಬಾ. ಫ್ರೆಂಡ್ಸ್, ಸುಬ್ರಹ್ಮಣ್ಯ ಸ್ವಾಮಿಯವರ ದರ್ಶನ ಮುಗಿಸ್ಕೊಂಡು ಆಚೆ ಕಡೆ ಬಂದಮೇಲೆ ಇಲ್ಲೊಂದು ದೇವಸ್ಥಾನ ಇದೆ. ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಭರತನಾಟ್ಯಂ ಪ್ರೋಗ್ರಾಮ್ ನಡೀತಾ ಇತ್ತು, ಅದನ್ನು ಕೂಡ ಸ್ವಲ್ಪ ತೋರಿಸ್ದೆ. ಪ್ರಸಾದದ್ದು ಕ್ಲೋಸ್ ಆಗಿತ್ತು, ಊಟದ್ದು 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾವೀಗ ಪೂರ್ತಿ ದೇವಸ್ಥಾನದಿಂದ ಆಚೆ ಕಡೆ ಹೊರಗಡೆ ಮತ್ತು ಜರ್ನಿ ಕಂಟಿನ್ಯೂ ಆಗುತ್ತೆ ನಮ್ಮದು. ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ.